ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಾಟ ಮಿತಿ ಮೀರಿಬಿಟ್ಟಿದೆ. ಹಲವು ಕಡೆಗಳಲ್ಲಿ ಈ ಕಾಟದ ವರದಿ ಈಗ ಬರ್ತಾ ಇರುವಂತದ್ದು. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ವಿರುದ್ಧ ಕಿರುಕುಳದ ದೂರು. ರಾಯಚೂರು ಎಸ್ಪಿ ಪುಟ್ಟಮಾದಯ್ಯ ನೇತೃತ್ವದಲ್ಲಿ ಇದೇ ವಿಚಾರಕ್ಕೆ ಮೀಟಿಂಗ್. ಫೈನಾನ್ಸ್ ಕಂಪನಿಗಳ ಅಧಿಕಾರಿಗಳ ಜೊತೆಗೆ ಸಭೆಯನ್ನು ನಡೆಸಲಾಗಿದೆ. ಕಿರುಕುಳ ಕೊಟ್ಟು ಹಣ ವಸೂಲಿ ಮಾಡದಂತೆ ಸೂಚನೆಯನ್ನು ಕೂಡ ಪಾಸ್ ಮಾಡಲಾಗಿದೆ. ಕಿರುಕುಳ ನೀಡುವವರ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಎಸ್ಪಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮೈಕ್ರೋ ಫೈನಾನ್ಸ್ ಕೊಡೋ ಸಂಬಂಧದಲ್ಲಿ ಮಾನ್ಯನಲ್ಲಿ ಒಂದು ಕೇಸ್ ಕೊಟ್ಟಾಗ ಆ್ಯಕ್ಚುಲಿ ನಮ್ಮ ಗಮನಕ್ಕೆ ಇರಲಿಲ್ಲ. ಈಗ ಮತ್ತೆ ಒಂದು ಗ್ರೂಪ್ ಪೀಪಲ್ ಬಂದು ನಮಗೊಂದು ಮನವಿ ಕೊಟ್ಟಿದ್ದಾರೆ. ಮತ್ತು ಆ ನಿಟ್ಟಿನಲ್ಲಿ ವೆರಿಫೈ ಮಾಡಿಸ್ತೀವಿ. ಮತ್ತು ಏನು ಅಗತ್ಯ ಕಾನೂನು ಕ್ರಮ ಇದೆ, ಒಂದು ವೇಳೆ ಮೈಕ್ರೋ ಫೈನಾನ್ಸ್ಗಳಿಂದ ಅವ್ರಿಗೆ ನಿಜವಾಗಿ ತೊಂದರೆ ಆಗ್ತಿದ್ರೆ ಅವ್ರ ಮೇಲೆ ಖಂಡಿತ ಕಾನೂನು ಕ್ರಮ ಆಗ್ತದೆ. ಮತ್ತು ನಿನ್ನೆ ಅಷ್ಟೇ ಅವ್ರನ್ನೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿದ್ದೀವಿ. ಲೋನ್ ಕೊಡೋ ಪ್ರೊಸೀಜರ್ಸು ಮತ್ತು ಅನಾವಶ್ಯಕವಾಗಿ ಈ ಫೇಕ್ ಲೋನ್ ಕೊಡೋದು ಮತ್ತು ಅವ್ರಿಗೆ ಹರಾಸ್ಮೆಂಟ್ ಮಾಡೋದು, ಮತ್ತು ಲೋನ್ ಕೊಡಬೇಕಾದ್ರೆ ಪ್ರಾಪರ್ ವೆರಿಫಿಕೇಷನ್ ಮಾಡ್ಕೋಬೇಕು. ಒಂದು ವೇಳೆ ಕೊಟ್ಟ ನಂತರನೂ ಕೂಡ ಅವ್ರಿಗೆ ಸಮಸ್ಯೆ ಆಗದ ರೀತಿ ಜನರಿಂದ ಅವ್ರಿಗೆ ಸಾಕಷ್ಟು ಸಮಯದ ಅವಕಾಶನ ಕೊಟ್ಟು ಅವರಿಂದ ವಸೂಲು ಮಾಡಬೇಕು. ಮತ್ತು ಕೆಲವೊಂದು ಸಾರಿ ಏನಾಗ್ತದೆ, ಈ ಗೋಲ್ಡು ಮತ್ತು ಈ ಸಿಲ್ವರ್ ಆರ್ನಮೆಂಟ್ಸ್ನ ಅವರು ಹಡಬಿಟ್ಟು ದುಡ್ಡು ಕೊಡೋ